ಫ್ರೆಂಡ್ಸ್, ನಾವು ಈಗ ಪ್ರಸ್ತುತ ನಾಗರಿಕತೆ ಜಗತ್ತಿನಲ್ಲಿ ಬದುಕ್ತಾ ಇದ್ದೇವೆ. ಈ ನಾಗರಿಕತೆಗೂ ಹಿಂದೆ ಹಲವಾರು ನಾಗರಿಕತೆಗಳು ಪ್ರಾಚೀನ ಕಾಲದಲ್ಲಿ ಇದ್ವು. ಅದರಲ್ಲಿ ಗ್ರೀಕ್ ನಾಗರಿಕತೆ, ಮೆಸೊಪಟೋಮಿಯಾ, ಸುಮೇರಿಯ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಅದು ಪಾಶ್ಚಿಮಾತ್ಯ ಭಾಗಗಳಲ್ಲಿ ನಾವು ನೋಡ್ತೀವಿ. ಅದೇ ಥರ ಚೀನಾ ನಾಗರಿಕತೆ. ಈ ಎಲ್ಲ ನಾಗರಿಕತೆಗಳ ಸಮಕಾಲೀನವಾಗಿ ಭಾರತದ ವಾಯುವ್ಯ ಭಾಗದಲ್ಲಿ ಒಂದು ನಾಗರಿಕತೆ ಉಗಮ ಆಗುತ್ತೆ. ಅದೇ ಸಿಂಧೂ ಬಯಲಿನ ನಾಗರಿಕತೆ. ಇಲ್ಲಿ ನಾಗರಿಕತೆ ಅಂತಂದರೆ ಸಂಸ್ಕೃತಿಯ ಮುಂದುವರೆದ ಭಾಗನೇ ನಾಗರಿಕತೆ. ದಟ್ ಈಸ್ ಹೈಯೆಸ್ಟ್ ಡೆವಲಪ್ಮೆಂಟಲ್ ಸ್ಟೇಜ್ ಆಫ್ ಕಲ್ಚರ್ ಇಸ್ ಕಾಲ್ಡ್ ಸಿವಿಲೈಸೇಷನ್. ಸಂಸ್ಕೃತಿಯನ್ನು ಸಾಮಾನ್ಯವಾಗಿ ಎಲ್ಲಿ ನೋಡ್ತೀವಿ? ಗ್ರಾಮೀಣ ಭಾಗದಲ್ಲಿ ನಾವು ಸಂಸ್ಕೃತಿಯನ್ನು ನೋಡ್ತೀವಿ. ನಗರ ಭಾಗಗಳಲ್ಲಿ ನಾಗರಿಕತೆಯನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಇಂಥ ಒಂದು ನಾಗರಿಕತೆ ಭಾರತದ ವಾಯುವ್ಯ ಭಾಗದಲ್ಲಿ ಕ್ರಿಸ್ತಪೂರ್ವ 2500ರಿಂದ ಕ್ರಿಸ್ತಪೂರ್ವ 1500ರ ಅವಧಿನಲ್ಲಿ ಭಾರತದ ವಾಯುವ್ಯ ಭಾಗದಲ್ಲಿ, ಅಂದರೆ ಇಂದಿನ ರಾಜಸ್ಥಾನ, ಹರಿಯಾಣ, ಪಂಜಾಬ್, ಗುಜರಾತ್, ಪಾಕಿಸ್ತಾನ, ಆಫ್ಘನಿಸ್ತಾನ ಭಾಗಗಳಲ್ಲಿ ಭಾರತದ ಒಂದು ಮೊಟ್ಟ ಮೊದಲ ನಾಗರಿಕತೆಯನ್ನು ನಾವು ಕಾಣ್ಬೋದಾಗಿತ್ತು. ಇದು ಭಾರತದ ಮೊಟ್ಟ ಮೊದಲ ನಾಗರಿಕತೆ. ಈ ನಾಗರಿಕತೆಯನ್ನು ಭಾರತದ ಸಂಸ್ಕೃತಿಯ ತೊಟ್ಟಿಲು ಅಂತ ಕೂಡ ಕರೀತಾರೆ. ಇದು ಸಿಂಧೂ ಮತ್ತು ಅದರ ಉಪನದಿಗಳ ಬಯಲಲ್ಲಿ ಇದ್ದಿದ್ದರಿಂದ ಈ ನಾಗರಿಕತೆಯನ್ನು ಸಿಂಧೂ ಬಯಲಿನ ನಾಗರಿಕತೆ ಅಂತ ಹೇಳಿ ಈ ನಾಗರಿಕತೆಯನ್ನು ಕರೆಯಲಾಗಿದೆ. ಈ ನಾಗರಿಕತೆ ಸುಮಾರು 1400 ನಗರಗಳನ್ನು ಅಥವಾ 1500 ನಗರಗಳನ್ನು ಒಳಗೊಂಡ ಒಂದು ಬೃಹತ್ ನಾಗರಿಕತೆಯಾಗಿತ್ತು. ಭಾರತದ ವಾಯುವ್ಯ ಭಾಗದಲ್ಲಿತ್ತು. ಈ ನಾಗರಿಕತೆಯನ್ನು ಸಿಂಧೂ ಬಯಲಿನ ನಾಗರಿಕತೆ ಅಂತ ಹೇಳಿ ಇತಿಹಾಸಕಾರ ಸರ್ ಜಾನ್ ಮಾರ್ಷಲ್ ಅವರು ಕರೆದಿದ್ದಾರೆ. ಈ ನಾಗರಿಕತೆಯನ್ನು ನಾವು ಸಾಮಾನ್ಯವಾಗಿ ಅಲ್ಲಿ ಸಿಕ್ಕ ವಸ್ತು ಅವಶೇಷಗಳ ಮೇಲೆ ಅದನ್ನು ಅಧ್ಯಯನ ಮಾಡ್ತೀವಿ. ಈ ನಾಗರಿಕತೆ ಅದರದೇ ಆದ ಒಂದು ಲಿಪಿಯನ್ನು ಅಭಿವೃದ್ಧಿಪಡಿಸ್ಕೊಂಡಿತ್ತು. ಅದನ್ನು ಚಿತ್ರಲಿಪಿ ಅಂತ ಕರೀತಾರೆ, ಪಿಕ್ಟೋಗ್ರಫಿಕ್ ಅಂತ ಹೇಳಿ ಕರೀತಾರೆ. ಅಂದರೆ ಸಿಂಧೂ ನಾಗರಿಕತೆಯ ಜನರು ಅಕ್ಷರಗಳ ಮಧ್ಯೆ ಚಿತ್ರಗಳನ್ನು ಬಳಸ್ತಾ ಇದ್ದರು. ಈ ಕಾರಣದಿಂದ ಈ ಚಿತ್ರಲಿಪಿಯನ್ನು ಇಲ್ಲಿಯವರೆಗೆ ಸುಮಾರು 5000 ವರ್ಷಗಳಾದರೂ ಕೂಡ ಅಧ್ಯಯನ ಮಾಡಲಿಕ್ಕೆ, ಓದಲಿಕ್ಕೆ ಆಗಿಲ್ಲ. ಆದ್ದರಿಂದ ಈ ನಾಗರಿಕತೆಯನ್ನು ಅಲ್ಲಿ ಸಿಕ್ಕ ವಸ್ತು ಅವಶೇಷಗಳ ಮೇಲೆ ನಾವು ಅಧ್ಯಯನ ಮಾಡ್ತೀವಿ. ಅಲ್ಲಿ ಸಿಕ್ಕ ವಸ್ತು ಅವಶೇಷಗಳು ಯಾವ್ಯಾವುದು ಅಂತಂದರೆ ಕೋಟೆಗಳಿರ್ಬೋದು, ರಸ್ತೆಗಳಿರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಉಗ್ರಾಣಗಳಿರ್ಬೋದು, ಅವಳು ಬಳಸ್ತಿದ್ದಂಥ ಮಡಿಕೆಗಳಿರ್ಬೋದು, ಮುದ್ರೆಗಳಿರ್ಬೋದು. ಓಕೆ, ಈ ಸಿಕ್ಕ ವಸ್ತು ಅವಶೇಷಗಳ ಆಧಾರದ ಮೇಲೆ ಈ ನಾಗರಿಕತೆಯನ್ನು ಅಧ್ಯಯನ ಮಾಡ್ತೀವಿ. ಆದರೂ ಕೂಡ ಈ ನಾಗರಿಕತೆಯನ್ನು ಸರಿಯಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿಯವರೆಗೂ. 3 ಕಾರಣಗಳಿಂದ ಈ ನಾಗರಿಕತೆಯನ್ನು ಸರಿಯಾಗಿ ನಾವು ಅಧ್ಯಯನ ಮಾಡಲಿಕ್ಕಾಗಿಲ್ಲ. ಒಂದು ಭೌಗೋಳಿಕ ಕಾರಣ. ಭೌಗೋಳಿಕ ಕಾರಣ ಅಂತಂದರೆ ಸುಮಾರು ಬಹುತೇಕ ನಗರಗಳು ನದಿಯ ದಂಡೆ ಮೇಲೆ ಇದ್ದಿದ್ದರಿಂದ ಭೂಮಿಯನ್ನು ಉತ್ಖನನ ಮಾಡೋ ಸಂದರ್ಭದಲ್ಲಿ ಯಥೇಚ್ಛವಾಗಿ ನೀರು ಸಿಗೋದ್ರಿಂದ ಸರಿಯಾಗಿ ಅಧ್ಯಯನ ಮಾಡಲಿಕ್ಕಾಗಿಲ್ಲ. ನೆಕ್ಸ್ಟು 1947ರಲ್ಲಿ ಭಾರತ ವಿಭಜನೆಯಾಗಿ ಭಾರತ ಮತ್ತು ಪಾಕಿಸ್ತಾನ ಆದಮೇಲೆ ಸುಮಾರು 425 ನಗರಗಳು ಪಾಕಿಸ್ತಾನದಲ್ಲಿ ಸೇರಿಕೊಂಡಿರೋದ್ರಿಂದ ಡ್ಯೂ ಟು ಲ್ಯಾಕ್ ಆಫ್ ಮ್ಯೂಚುವಲ್ ಕೋಆಪರೇಷನ್ ಬಿಟ್ವೀನ್ ಇಂಡಿಯನ್ ಗೌರ್ನಮೆಂಟ್ ಆ್ಯಂಡ್ ಪಾಕಿಸ್ತಾನ್ ಗೌರ್ನಮೆಂಟ್, ಭಾರತ ಸರ್ಕಾರ ಮತ್ತು ಪಾಕಿಸ್ತಾನ ಸರ್ಕಾರದ ನಡುವೆ ಸಹಕಾರ ಇಲ್ಲದೇ ಇರೋ ಕಾರಣದಿಂದ ಸರಿಯಾಗಿ ಅಧ್ಯಯನ ಮಾಡಲಿಕ್ಕಾಗಿಲ್ಲ ಮತ್ತು ಲಿಪಿಯ ಕಾರಣದಿಂದ ಅಧ್ಯಯನ ಮಾಡಲಿಕ್ಕಾಗಿಲ್ಲ. ಯಾಕೆಂದರೆ ಸಿಂಧೂ ನಾಗರಿಕತೆಯ ಲಿಪಿಯನ್ನು ಇಲ್ಲಿಯವರೆಗೂ ಓದಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಹಲವಾರು ವಿದ್ವಾಂಸರು ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಕೂಡ ಇಲ್ಲಿಯವರೆಗೂ ಸಂಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕಾಗಿಲ್ಲ. ಆದ್ದರಿಂದ ಏನು ಅಲ್ಲಿ ಸಿಕ್ಕ ವಸ್ತು ಅವಶೇಷಗಳಿದ್ದಾವೆ ಅದರ ಆಧಾರದ ಮೇಲೆ ಸಿಂಧೂ ನಾಗರಿಕತೆಯನ್ನು ನಾವು ಅಧ್ಯಯನ ಮಾಡ್ತೀವಿ. ಈ ನಾಗರಿಕತೆಯನ್ನು ಅಲ್ಲಿ ಸಿಕ್ಕ ವಸ್ತು ಅವಶೇಷಗಳ ಆಧಾರದ ಮೇಲೆ ಹಲವಾರು ವಿದ್ವಾಂಸರು ಅಧ್ಯಯನ ಮಾಡಿದ್ದಾರೆ. ಅದರಲ್ಲಿ ವಿದೇಶಿ ವಿದ್ವಾಂಸರು ಕೂಡ ಈ ನಾಗರಿಕತೆಯನ್ನು ಅಧ್ಯಯನ ಮಾಡಿ ಅನೇಕ ಪುಸ್ತಕಗಳನ್ನು ಬರೆದು ಅದರ ಮೇಲೆ ಬೆಳಕನ್ನು ಚೆಲ್ಲಿದ್ದಾರೆ. ಅದರಲ್ಲಿ ಸರ್ ಜಾನ್ ಮಾರ್ಷಲ್ ಇರ್ಬೋದು, ಮಾರ್ಟಿಮರ್ ವೀಲರ್ ಇರ್ಬೋದು, ವಿಂಟರ್ನಿಸ್ ಇರ್ಬೋದು, ಮ್ಯಾಕ್ಸ್ ಮುಲ್ಲರ್ ಇರ್ಬೋದು, ಮೇಕೆ ಇರ್ಬೋದು, ಫೇರ್ ಸರ್ವಿಸ್ ಇರ್ಬೋದು. ಎಲ್ಲ ವಿದ್ವಾಂಸರು, ವಿದೇಶಿ ವಿದ್ವಾಂಸರು ಅಧ್ಯಯನ ಮಾಡಿದ್ದಾರೆ. ಅದೇ ಥರ ಕೆಲವು ಭಾರತೀಯ ವಿದ್ವಾಂಸರು ಕೂಡ ಈ ನಾಗರಿಕತೆಯ ಮೇಲೆ ಅಧ್ಯಯನ ಮಾಡಿದ್ದಾರೆ. ಅದರಲ್ಲಿ ದಯಾರಾಮ್ ಸಹಾನಿ ಇರ್ಬೋದು, ಆರ್ ಡಿ ಬ್ಯಾನರ್ಜಿ ಇರ್ಬೋದು, ಎಸ್ ಆರ್ ರಾವ್ ಇರ್ಬೋದು, ವತ್ಸ ಇರ್ಬೋದು,
ಅಮಲಾನಂದ ಘೋಷ್ ಇರ್ಬೋದು, ವೈ ಡಿ ಶರ್ಮಾ ಇರ್ಬೋದು, ಇವರೆಲ್ಲರೂ ಕೂಡ ಈ ನಾಗರಿಕತೆಯ ಮೇಲೆ ಅಧ್ಯಯನ ಮಾಡಿ ನಾಗರಿಕತೆಯ ಮೇಲೆ ಬೆಳಕನ್ನು ಚೆಲ್ಲಿದ್ದಾರೆ. 1921ರಲ್ಲಿ ದಯಾರಾಮ್ ಸಹಾನಿ ಅನ್ನೋರು ಹರಪ್ಪ ಅಂತ ಹೇಳಿ ಭಾರತದ ಈಗಿನ ಪಾಕಿಸ್ತಾನದ ಹರಪ್ಪ ಅನ್ನೋ ಪ್ರದೇಶದಲ್ಲಿ ಮಣ್ಣಿನ ಒಂದು ದಿಬ್ಬದಲ್ಲಿ ಒಂದು ನಗರ ಮುಚ್ಚೋಗಿರುತ್ತೆ. ಆ ನಗರವನ್ನು ಮೊದಲು ಶೋಧ ಮಾಡ್ತಾರೆ ದಯಾರಾಮ್ ಸಹಾನಿ ಅನ್ನೋರು. ಅದರಿಂದ ಮೊದಲು ಶೋಧಿಸಲ್ಪಟ್ಟ ನಗರ ಹರಪ್ಪ ಆಗಿದ್ದರಿಂದ ಈ ನಾಗರಿಕತೆಯನ್ನು ಹರಪ್ಪ ನಾಗರಿಕತೆ ಅಂತ ಹೇಳಿ ಕರೀತಾರೆ. ನಂತರ 1922ರಲ್ಲಿ ಆರ್ ಡಿ ಬ್ಯಾನರ್ಜಿ ಅವರು ಇನ್ನೊಂದು ನಗರ ಉತ್ಖನನ ಮಾಡ್ತಾರೆ. ಈ ನಗರವೂ ಕೂಡ ಪಾಕಿಸ್ತಾನದಲ್ಲಿ ಬರುತ್ತೆ. ಮೊಹೆಂಜೋದಾರೋ ಅಂತ ಇನ್ನೊಂದು ನಗರನ ಉತ್ಖನನ ಮಾಡಿದ್ರಿಂದ ಇದನ್ನು ಹರಪ್ಪ ಮೊಹೆಂಜೋದಾರೋ ನಾಗರಿಕತೆ ಅಂತ ಕೂಡ ಕರೀತಾರೆ. ಹರಪ್ಪ ಮತ್ತು ಮೊಹೆಂಜೋದಾರೋ ಎರಡು ನಾಗರಿಕತೆಗಳ ನಗರಗಳ ಉತ್ಖನನ ಆದಮೇಲೆ ಈ ಒಂದು ಬೃಹತ್ ನಾಗರಿಕತೆ ಬೆಳಕಿಗೆ ಬರುತ್ತೆ. ಆದರೆ ಉತ್ಖನನ ಮಾಡೋಕ್ಕಿಂತ ಮುಂಚೆ 1826ರಲ್ಲಿ ಚಾರ್ಲ್ಸ್ ಮ್ಯಾಸನ್ ಅನ್ನೋನು ಹರಪ್ಪ ಅನ್ನೋ ಒಂದು ಪ್ರದೇಶಕ್ಕೆ ಭೇಟಿ ಮಾಡಿ ಅಲ್ಲಿ ಹರಪ್ಪದಲ್ಲಿ ಒಂದು ಬೃಹತ್ ಮಣ್ಣಿನ ದಿಬ್ಬವನ್ನು ಶೋಧ ಮಾಡಿರ್ತಾರೆ. ಅದಾದ ನಂತರ ದಯಾರಾಮ್ ಸಹಾನಿ, ಆರ್ ಡಿ ಬ್ಯಾನರ್ಜಿ ಅವರು ಹರಪ್ಪ ಮೊಹೆಂಜೋದಾರೋ ಎರಡು ನಗರಗಳನ್ನು ಉತ್ಖನನ ಮಾಡ್ತಾರೆ. ಉತ್ಖನನ ಮಾಡಿ ಭಾರತದ ಇತಿಹಾಸವನ್ನು ಸುಮಾರು 5,000 ವರ್ಷಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಭಾರತೀಯ ಇತಿಹಾಸದಲ್ಲಿ 1921-22 ಪ್ರಮುಖ ವರ್ಷಗಳಾಗಿದ್ದಾವೆ, ನೆನಪಿನಲ್ಲಿ ಇಡುವಂತಹ ವರ್ಷಗಳಾಗಿದ್ದಾವೆ. ಈ ನಾಗರಿಕತೆಯನ್ನು ಹಲವಾರು ಹೆಸರುಗಳಿಂದ ಕರೆಯಲಾಗ್ತಿತ್ತು. ಸರ್ ಜಾನ್ ಮಾರ್ಷಲ್ ಅವರು ಇದನ್ನು ಸಿಂಧೂ ಬಯಲಿನ ನಾಗರಿಕತೆ ಅಂತ ಕರೆದಿದ್ದಾರೆ. ಏಕೆಂದರೆ ಈ ನಾಗರಿಕತೆ ಸಿಂಧೂ ಮತ್ತು ಅದರ ಉಪನದಿಗಳ ಬಯಲಲ್ಲಿದ್ದರಿಂದ ಸಿಂಧೂ ನಾಗರಿಕತೆ ಅಂತ ಹೇಳಿ ಕರೆಯಲಾಗಿದೆ. ಕೆಲವರು ಇದನ್ನು ಕಂಚಿನ ನಾಗರಿಕತೆ ಅಂತ ಕರೆದಿದ್ದಾರೆ. ಕಾರಣ ಇವರು ಮಿಶ್ರಲೋಹ ಕಂಚನ್ನು ಬಳಸ್ತಾ ಇದ್ದರು, ಅದರಿಂದ ಕಂಚಿನ ನಾಗರಿಕತೆ ಅಂತ ಕರೆಯಲಾಗಿದೆ. ಕೆಲವರು ಇದನ್ನು ಸ್ಟಿಯಟೈಟ್ ಸಂಸ್ಕೃತಿ ಅಂತ ಕರೆದಿದ್ದಾರೆ. ಕಾರಣ ಸ್ಟಿಯಟೈಟ್ ಕಲ್ಲು, ಮೆದು ಕಲ್ಲನ್ನು ಹೆಚ್ಚಿಗೆ ಬಳಸಿದ್ದಾರೆ, ಅದರಿಂದ ಸ್ಟಿಯಟೈಟ್ ಸಂಸ್ಕೃತಿ ಅಂತ ಕರೆದಿದ್ದಾರೆ. ಸಿಡ್ನಿ ಸ್ಮಿತ್ ಅವರು, ಇತಿಹಾಸಕಾರ ಸಿಡ್ನಿ ಸ್ಮಿತ್ ಅವರು ಇಂಡೋ ಸುಮೇರಿಯನ್ ನಾಗರಿಕತೆ ಅಂತ ಕರೆದಿದ್ದಾರೆ. ಯಾಕೆಂದರೆ ಸಿಂಧೂ ನಾಗರಿಕತೆ ಮತ್ತು ಸುಮೇರಿಯನ್ ನಾಗರಿಕತೆಗಿರುವ ಸಾಮ್ಯತೆಯನ್ನು ಅವರು ಅಧ್ಯಯನ ಮಾಡಿ ಗುರುತಿಸಿ ಅದನ್ನು ಇಂಡೋ ಸುಮೇರಿಯನ್ ಅಂತ ಹೇಳಿ ಕರೆದಿದ್ದಾರೆ. ಸಿಂಧೂ ನಾಗರಿಕತೆಯ ಪ್ರಾಚೀನ ಹೆಸರು ಮೆಲುಹ. ಇನ್ನು ಗ್ರೀಕರು ಇದನ್ನು ಸಿಂಡೋನ್ ಅಂತ ಹೇಳಿ ಕರೆದಿದ್ದಾರೆ. ಸಿಂಡೋನ್ ಅಂದರೆ ಹತ್ತಿ ಬೆಳೆಯುವ ಪ್ರದೇಶ. ಏಕೆಂದರೆ ಸಿಂಧೂ ನಾಗರಿಕತೆಯ ಜನ ಹತ್ತಿಯನ್ನು ಗ್ರೀಕಿಗೆ ರಫ್ತು ಮಾಡ್ತಾಯಿದ್ರು. ವಿಶ್ವದಲ್ಲಿ ಮೊದಲು ಹತ್ತಿಯನ್ನು ಬೆಳೆದಿದ್ದು ಸಿಂಧೂ ನಾಗರಿಕತೆಯ ಜನರು, ಅದರಿಂದ ಇದನ್ನು ಸಿಂಡೋನ್ ಅಂತ ಹೇಳಿ ಗ್ರೀಕರು ಕರೆದಿದ್ದಾರೆ. ಪ್ರಸ್ತುತ ಈ ನಾಗರಿಕತೆಯನ್ನು ಇಂಡೋ ಸರಸ್ವತಿ ಸಿವಿಲೈಸೇಷನ್, ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ಇತ್ತೀಚೆಗೆ ಹೊಸ ನಾಮಕರಣವನ್ನು ಮಾಡುವ ಪ್ರಯತ್ನವನ್ನು ಕೂಡ ಮಾಡಲಾಗ್ತಿದೆ. ಈ ಥರ ಈ ನಾಗರಿಕತೆಯನ್ನು ಹಲವಾರು ಹೆಸರುಗಳಿಂದ ಕರೆಯಲಾಗ್ತಿತ್ತು. ಆದರೆ ಬಹುತೇಕ ಇತಿಹಾಸಕಾರರು ಇದನ್ನು ಸಿಂಧೂ ಬಯಲಿನ ನಾಗರಿಕತೆ ಅಂತ ಏನಿದೆ ಅದನ್ನು ಒಪ್ಕೊಂಡಿದ್ದಾರೆ. ಇನ್ನು ಈ ನಾಗರಿಕತೆಯ ಉಗಮಕ್ಕೆ ಬಂದರೆ, ಈ ನಾಗರಿಕತೆಯ ಉಗಮದ ವಿಷಯವಾಗಿ ಎರಡು ಸಿದ್ಧಾಂತಗಳಿದ್ದಾವೆ. ಒಂದು ವಿದೇಶಿ ಮೂಲ ಸಿದ್ಧಾಂತ, ಇನ್ನೊಂದು ದೇಶೀಯ ಮೂಲ ಸಿದ್ಧಾಂತ. ವಿದೇಶಿ ಮೂಲ ಸಿದ್ಧಾಂತದ ಪ್ರಕಾರ ಸಿಂಧೂ ನಾಗರಿಕತೆಯ ಜನರು ಮೆಡಿಟರೇನಿಯನ್ನಿಂದ ಭಾರತಕ್ಕೆ ಬಂದರು ಅಂತ ಹೇಳ್ತಾರೆ. ಸಿಂಧೂ ನಾಗರಿಕತೆಯ ಜನರು ಮೆಡಿಟರೇನಿಯನ್ನಿಂದ ಬಂದು ಭಾರತದ ವಾಯು ವಿಭಾಗದಲ್ಲಿ ಒಂದು ಬೃಹತ್ ನಾಗರಿಕತೆಯನ್ನು ಕಟ್ಟಿದ್ರು ಅಂತ ಕೆಲವರು ಹೇಳ್ತಾರೆ. ಆದರೆ ಈ ಸಿದ್ಧಾಂತವನ್ನು ತಿರಸ್ಕರಿಸಲಾಗಿದೆ. ಇನ್ನು ದೇಶೀಯ ಮೂಲ ಸಿದ್ಧಾಂತ ಬರುತ್ತೆ. ದೇಶೀಯ ಮೂಲ ಸಿದ್ಧಾಂತದ ಪ್ರಕಾರ ನವಶಿಲಾಯುಗ ಸಂಸ್ಕೃತಿಗಳೇ ಉಗಮ ಆಗಿ ಅಭಿವೃದ್ಧಿಗೊಂಡು ನಾಗರಿಕತೆಯಾಗಿ ಬದಲಾವಣೆ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಅಂದರೆ ಸಿಂಧೂ ನಾಗರಿಕತೆ ಹಂತವಾಗಿ ಉಗಮ ಆಗಿದೆ. ಸುಮಾರು 4 ಹಂತಗಳಲ್ಲಿ ಸಿಂಧೂ ನಾಗರಿಕತೆ ಉಗಮ ಆಗಿದೆ ಅಂತ ಹೇಳ್ತಾರೆ. ಹರಪ್ಪ ಪೂರ್ವ ಹಂತ, ಮಧ್ಯ ಹರಪ್ಪ ಹಂತ, ಹರಪ್ಪ ಉನ್ನತಿಯ ಹಂತ, ಹರಪ್ಪ ಅವನತಿಯ ಹಂತ. ಈ 4 ಹಂತಗಳಲ್ಲಿ ಸಿಂಧೂ ನಾಗರಿಕತೆ ಉಗಮ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಬಹುತೇಕ ಇತಿಹಾಸಕಾರರು ಇದನ್ನು ಒಪ್ಕೊಂಡಿದ್ದಾರೆ. ಇನ್ನು ಈ ನಾಗರಿಕತೆಯ ನಿರ್ಮಾಪಕರು ಯಾರು? ಹೂ ಆರ್ ದ ಆಥರ್ಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್? ಈ ನಾಗರಿಕತೆಯ ನಿರ್ಮಾಪಕರು ಯಾರು? ಯಾರು ಈ ನಾಗರಿಕತೆಯನ್ನು, ಇಂಥ ದೊಡ್ಡ ನಾಗರಿಕತೆಯನ್ನು ಕಟ್ಟಿ ಬೆಳೆಸಿದ್ರು?
ಇದ್ರ ಬಗ್ಗೆನೂ ಕೂಡ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯ ಇದೆ. ಇತಿಹಾಸಕಾರರು ಸುಮಾರು 5 ಜನಾಂಗಗಳನ್ನು ಸಿಂಧೂ ನಾಗರಿಕತೆಯ ಪ್ರದೇಶದಲ್ಲಿ ಗುರುತಿಸಿದ್ದಾರೆ. ಹಾಗಾಗಿ ಸಿಂಧೂ ನಾಗರಿಕತೆ ಅದೊಂದು ಮಿಶ್ರ ಜನಾಂಗದ ಸಂಸ್ಕೃತಿಯಾಗಿತ್ತು, ಕಾಸ್ಮೋಪಾಲಿಟನ್ ಸಂಸ್ಕೃತಿಯಾಗಿತ್ತು ಅಂತ ಹೇಳ್ತಾರೆ. ಸುಮಾರು 5 ಜನಾಂಗಗಳನ್ನು ಗುರುತಿಸಿದ್ದಾರೆ. ಮೆಡಿಟರೇನಿಯನ್, ಪ್ರೋಟೋ ಅಸ್ಟ್ರಲಾಯ್ಡ್, ಪ್ರೋಟೋ ದ್ರವಿಡಿಯನ್, ಮಂಗೋಲಾಯ್ಡ್, ಆಲ್ಫೈನ್, ಈ ರೀತಿ 5 ಜನಾಂಗಗಳನ್ನು ಗುರುತಿಸಿದರೆ ಈ 5 ಜನಾಂಗದವರು ಸಿಂಧೂ ನಾಗರಿಕತೆಯ ನಿರ್ಮಾಪಕರು ಅಂತ ಹೇಳಿ ಕರೆಯಲಾಗಿದೆ. ಇನ್ನು ಈ ನಾಗರಿಕತೆಯ ವಿಸ್ತಾರಕ್ಕೆ ಬಂದರೆ ಇದೊಂದು ದೊಡ್ಡ ನಾಗರಿಕತೆ. ಸುಮಾರು 1.3 ಮಿಲಿಯನ್ ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿತ್ತು ಭಾರತದ ವಾಯುವ್ಯ ಭಾಗದಲ್ಲಿ. ಇದು ಪೂರ್ವದಲ್ಲಿ ಉತ್ತರ ಪ್ರದೇಶದ ಅಲಂಗೀರ್ನಿಂದ, ಪಶ್ಚಿಮದಲ್ಲಿ ಈಗಿನ ಏನು ಇರಾನ್ ಬರುತ್ತೆ ಮಾಕ್ರಾನ್ ಕೋಸ್ಟ್ ಅಲ್ಲಿ ಸುಟ್ಕಜೆಂಡರ್ವರೆಗೂ ಇತ್ತು. ಸುಮಾರು 1600 ಕಿಲೋಮೀಟರ್ ಪೂರ್ವ ಪಶ್ಚಿಮವನ್ನು ಒಳಗೊಂಡಿತ್ತು. ಅದೇ ರೀತಿ ಉತ್ತರದಲ್ಲಿ ಕಾಶ್ಮೀರದ ಮಾಂಡಾದಿಂದ, ದಕ್ಷಿಣದಲ್ಲಿ ಮಹಾರಾಷ್ಟ್ರದ ದೈಮಾಬಾದ್ವರೆಗೂ ಇತ್ತು. 1400 ಕಿಲೋಮೀಟರ್ ಉತ್ತರ ದಕ್ಷಿಣ ವ್ಯಾಪ್ತಿಯನ್ನು ಹೊಂದಿತ್ತು. ಇದು ಸಮಕಾಲೀನ. ಈ ನಾಗರಿಕತೆಗೆ ಸಮಕಾಲೀನ ಹಲವಾರು ನಾಗರಿಕತೆಗಳು ಬರ್ತವೆ. ಗ್ರೀಕ್ ನಾಗರಿಕತೆ, ಮೆಸೊಪೊಟೇಮಿಯಾ, ಸುಮೇರಿಯಾ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಎಲ್ಲ ಸಮಕಾಲೀನ ನಾಗರಿಕತೆಗಳಿಗಿಂತ ವಿಸ್ತಾರವಾದ ಒಂದು ಬೃಹತ್ತಾದ ನಾಗರಿಕತೆಯನ್ನು ನಾವು ಭಾರತದ ವಾಯುವ್ಯ ಭಾಗದಲ್ಲಿ ನೋಡ್ತೀವಿ. ಇದು ಭಾರತದ ಮೊಟ್ಟ ಮೊದಲ ನಾಗರಿಕತೆ, ಭಾರತದ ನಾಗರಿಕತೆಯ ತೊಟ್ಟಿಲು ಅಂತ ಕೂಡ ಈ ನಾಗರಿಕತೆಯನ್ನು ಕರೆಯಲಾಗುತ್ತೆ. ಫ್ರೆಂಡ್ಸ್, ನಾವು ಇಂದಿನ ವಿಡಿಯೋದಲ್ಲಿ ಸಿಂಧೂ ಬಯಲಿನ ನಾಗರಿಕತೆ ಅಂದ್ರೇನು, ಅದು ಎಲ್ಲಿತ್ತು, ಅದರ ಕಾಲಾವಧಿ, ಅದನ್ನು ಯಾರ್ಯಾರು ಅಧ್ಯಯನ ಮಾಡಿದ್ರು, ಅದಕ್ಕಿದ್ದ ವಿವಿಧ ಹೆಸರುಗಳು, ಸಿಂಧೂ ಬಯಲಿನ ನಾಗರಿಕತೆಯ ನಿರ್ಮಾಪಕರು, ಯಾವ್ಯಾವ ಜನಾಂಗಗಳನ್ನು ಒಳಗೊಂಡಿತ್ತು ಇತ್ಯಾದಿ ವಿಷಯಗಳನ್ನು ನೋಡಿದ್ವಿ. ಮುಂದಿನ ತರಗತಿನಲ್ಲಿ ಇದೇ ಇತಿಹಾಸ ಪುಟಗಳು ಸರಣಿನಲ್ಲಿ ನಾವು ಮುಂದಿನ ತರಗತಿಗಳಲ್ಲಿ ಸಿಂಧೂ ಬಯಲಿನ ನಾಗರಿಕತೆಯ ನಗರ ಯೋಜನೆ, ಸಿಂಧೂ ಬಯಲಿನ ನಾಗರಿಕತೆಯ ಪ್ರಮುಖ ನಗರಗಳು ಹರಪ್ಪ, ಮೊಹೆಂಜೋದಾರೋ, ಲೋಥಾಲ್, ಕಾಲಿಬಂಗಾನ್ ಇತ್ಯಾದಿ ನಗರಗಳ ಬಗ್ಗೆ, ಮತ್ತು ಹರಪ್ಪ ಜನರ ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಧಾರ್ಮಿಕ ಮತ್ತು ಸಿಂಧೂ ನಾಗರಿಕತೆಯ ಕಲೆಯ ಬಗ್ಗೆ ಮತ್ತು ಅದರ ಅವನತಿಯ ಬಗ್ಗೆ ಮುಂದಿನ ತರಗತಿಗಳಲ್ಲಿ ನಾವು ನೋಡೋಣ. ಈ ಇತಿಹಾಸ ಪುಟಗಳು ವಿಡಿಯೋ ಸೀರೀಸ್ನ ನೋಟಿಫಿಕೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆಜಾದ್ ICS ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.